Hello students, we discussed about atomic structure in the last classes, and also you people discussed about organic chemistry. So structure of atom nalli board as well as competitive exams questions anna kuda solve ಮಾಡಿಸಿದ್ವಿ. Listen, today let us begin a new chapter, that is periodic classification of elements, that is unit 3. ನಾನೇನು ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯೂನಿಟ್ 3 ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ periodic classification of elements. So you are very familiar with the periodic table. ನಿಮ್ಮ 10th ಸ್ಟ್ಯಾಂಡರ್ಡ್ ನಲ್ಲಿ periodic table ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ತೀರಾ, ರೈಟ್? periodic table ಯಾರು ಫೈಂಡ್ ಔಟ್ ಮಾಡಿದ್ರು, ಹ್ಯಾಕ್ ಫೈಂಡ್ ಔಟ್ ಮಾಡಿದ್ರು. So we will discuss again in detail about periodic table, that is periodic classification of elements. Listen, in the earlier days, in the older days, there are only few elements ಬಂದು ಕೆಲವೇ ಕೆಲವು ಎಲಿಮೆಂಟ್ಸ್ ಮಾತ್ರ ಗೊತ್ತಿತ್ತು. ಹಾಗಾಗಿ they can easily distinguish the elements. So ಏನಪ್ಪ ಎಲಿಮೆಂಟ್ಸ್ ನ ಹ್ಯಾಕ್ ಕ್ಲಾಸಿಫೈ ಮಾಡ್ತಿದ್ರು ಅಂದ್ರೆ ಫುಲ್ ಓಲ್ಡರ್ ಏನ್ಷಿಯಂಟ್ ಡೇಸ್ ಹೋದ್ರೆ ನಾವು ಸೊ ಈ ಪಂಚಮಹಾಭೂತಗಳು ಅಂತ ತಗೊಳ್ತೀವಿ, ರೈಟ್? ಅರ್ತ್, ಏರ್, ವಾಟರ್, ಲೈಟ್, ಸ್ಕೈ, ಈ ತರ ಕನ್ಸಿಡರ್ ಮಾಡ್ತಾ ಇದ್ದಾರೆ. ದೆನ್ ಆಸ್ ದ ಡೇ ಪಾಸಸ್, ರೆಗ್ಯುಲರ್ಲಿ ಎಲಿಮೆಂಟ್ಸ್ ವರ್ ಇನ್ಕ್ರೀಸಿಂಗ್. ಸೊ ಏನಾಗ್ತಾ ಇತ್ತು, ಡೇ ಪಾಸ್ ಆಗ್ತಾ ಹೋದಂಗೆ ಹೊಸ ಹೊಸ ಎಲಿಮೆಂಟ್ಸ್ಗಳು ಫೈಂಡ್ ಔಟ್ ಮಾಡ್ತಾ ಬಂದು. ಈಗ ನೀವು ಸೋಷಿಯಲ್ ಅಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಅನ್ನ ಡಿಸ್ಕಷನ್ ಮಾಡಿದ್ರೆ, ಸೊ ಅವರಿಗೆ 2 ಎಲಿಮೆಂಟ್ಸ್ ಮಾತ್ರ ಗೊತ್ತಿತ್ತು, ಒಂದು ಕಾಪರ್, ಇನ್ನೊಂದು ಗೋಲ್ಡ್, ರೈಟ್? ಅದೆಲ್ಲ ನಮಗೆ ಕೆಲವೊಂದು ಪ್ರೂಫ್ ಸಿಕ್ಕಿರೋದ್ರಿಂದ ಗೊತ್ತಾಗುತ್ತೆ ಹರಪ್ಪನ್ ಸಿವಿಲೈಸೇಷನ್. ಸೊ ಟುಡೇ ವಿ ನೋ ಮೋರ್ ದ್ಯಾನ್ 100 ಎಲಿಮೆಂಟ್ಸ್. ಆಕ್ಚುಲ್ ಆಗಿ ಪೀರಿಯಾಡಿಕ್ ಟೇಬಲ್ ಅಂತ ತಗೊಂಡ್ರೆ ನಾವು ಟೋಟಲಿ 118 ಎಲಿಮೆಂಟ್ಸ್ ಇದೆ. How many elements? Yes, 118 elements were known. Remember this. 118 ಎಲಿಮೆಂಟ್ಸ್ ನಮಗೆ ಇವತ್ತು ಗೊತ್ತಿದೆ. ಸೊ ನೋಡಿ, ಎಲಿಮೆಂಟ್ಸ್ಗಳು ಯಾವಾಗ ಇನ್ಕ್ರೀಸ್ ಆಗ್ತಾ ಹೋಯ್ತು, ಇಟ್ ಈಸ್ ಡಿಫಿಕಲ್ಟ್ ಟು ರಿಮೆಂಬರ್ ದೋಸ್ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳೋದು ಅಷ್ಟೇ ಅಲ್ಲ, ಎಲಿಮೆಂಟ್ಸ್ ನ ಪ್ರಾಪರ್ಟೀಸ್ ಕೂಡ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ. ಈಗ ನೀವು ಕೂಡ ಅಷ್ಟೇ 118 ಎಲಿಮೆಂಟ್ಸ್ ನೆನ್ಪಿಟ್ಕೊಳ್ರಿ, ಅದರ ಕಂಪ್ಲೀಟ್ ಪ್ರಾಪರ್ಟೀಸ್ ನೆನ್ಪಿಟ್ಕೊಳ್ರಿ ಅಂದ್ರೆ ಈಸ್ ಇಟ್ ಪಾಸಿಬಲ್? ಅವನ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋದ್ರಲ್ಲೇ 118 ಎಲಿಮೆಂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದ್ರಲ್ಲೇ ಅವನು ಕಳಿಬೇಕಾಗುತ್ತೆ, ಹೌದಲ್ವಾ? ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಇನ್ ಇನಿಷಿಯಲ್ ಡೇಸ್ ಸೋ ಮೆನಿ ಡಿಫರೆಂಟ್ ಸೈಂಟಿಸ್ಟ್ ದೇ ಟ್ರೈ ಟು ಕ್ಲಾಸಿಫೈ ದ ಎಲಿಮೆಂಟ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಫಿಸಿಕಲ್ ಸ್ಟೇಟ್. ಮೊದಲು ಸಾಲಿಡ್ ಬೇರೆ, ಲಿಕ್ವಿಡ್ ಬೇರೆ, ಗ್ಯಾಸಸ್ ಬೇರೆ, ಈ ತರ ಕ್ಲಾಸಿಫೈ ಮಾಡಿದ್ರು. ಬಟ್ ಅವಾಗಲೂ ಕೂಡ ಏನಾಯ್ತು, ಎಲಿಮೆಂಟ್ಸ್ಗಳು ಇನ್ಕ್ರೀಸ್ ಆಗ್ತಾನೆ ಹೋಯ್ತು. ಲೇಟರ್ ಆನ್ ಏನ್ ಮಾಡಿದ್ರು, ಅದರಲ್ಲಿ ಸಾಲಿಡ್ ಅಲ್ಲಿ ಮತ್ತೆ ಮೆಟಲ್ಸ್, ಮೆಟಲ್ಸ್ ಅಂತ ಮಾಡಿದ್ರು, ರೈಟ್? ಸೊ ಲಿಕ್ವಿಡ್ಸ್ ಅಂತ ಮಾಡಿದ್ರು, ಗ್ಯಾಸಸ್ ಅಂತ ಮಾಡಿದ್ರು. ಅಗೈನ್ there is increase in elements. So especially during the 1800s ಅಲ್ಲಿ 31 ಎಲಿಮೆಂಟ್ಸ್ ಬಂತು, ರೈಟ್? 1800 ಅಲ್ಲಿ 31 ಎಲಿಮೆಂಟ್ಸ್ ನಮಗೆ ಗೊತ್ತಿತ್ತು. ನೆಕ್ಸ್ಟ್ 1865 ಗೆ ಬಂದ್ರೆ, ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಟೈಮ್. 1865 ಮೆಂಡಲ್ಸ್ ಟೈಮ್ ಇದು. ದೆನ್ 63 ಎಲಿಮೆಂಟ್ಸ್ ಬಂತು. ಅವಾಗ 63 ಎಲಿಮೆಂಟ್ಸ್ ಗೊತ್ತಿತ್ತು, ರೈಟ್? ರಿಮೆಂಬರ್, ಆಫ್ಟರ್ 900 ಅಂದ್ರೆ 1900 ಆದ್ಮೇಲೆ ಮೆಜಾರಿಟಿ ಆಫ್ ದ ಎಲಿಮೆಂಟ್ಸ್ ಬಂದು, ರೈಟ್? ನಮ್ಮ ನೋಬೆಲ್ ಗ್ಯಾಸಸ್ ಫೈಂಡ್ ಔಟ್ ಮಾಡಿದ್ದು ಕೂಡ 1930s, ಬಹಳ ಲೇಟ್ ಆಗಿ ಲಾಸ್ಟ್ಗೆ ನೋಬೆಲ್ ಗ್ಯಾಸಸ್ ಫೈಂಡ್ ಔಟ್ ಮಾಡಿದ್ರು. ಸೊ ಹೀಗೆ ಪೀರಿಯಾಡಿಕ್ ಟೇಬಲ್ ಏನಾಗ್ತಾ ಬಂತು, ಡೆವಲಪ್ ಆಗ್ತಾ ಬಂತು. ಸೋ ಮೆನಿ ನ್ಯೂ ಎಲಿಮೆಂಟ್ಸ್ ಬಂದು ಸ್ಟಿಲ್ ಟುಡೇ ಇವತ್ತಿಗೂ ಕೂಡ ಸಾಕಷ್ಟು ಎಲಿಮೆಂಟ್ಸ್ ಅನ್ನ ಡಿಸ್ಕವರ್ ಮಾಡ್ತಾನೆ ಇದೆ. 118th ಎಲಿಮೆಂಟ್ ಲಾಸ್ಟ್ ಇಯರ್ ಫೈಂಡ್ ಔಟ್ ಮಾಡಿದ್ದು 2019 ಅಲ್ಲಿ. 118ನೇ ಎಲಿಮೆಂಟ್ ಏನಿದೆ 2019 ಅಲ್ಲಿ ಫೈಂಡ್ ಔಟ್ ಮಾಡಿದ್ದು, ರೈಟ್? ಸೊ ಬಹಳಷ್ಟು ರೀಸೆಂಟ್ ಆಗಿ
ಡಿಸ್ಕವರೀಸ್ ನೋಡ್ತಾ ಇದ್ದೀವಿ. ಸೊ ಯು ಆರ್ ವೆರಿ ಫ್ಯಾಮಿಲಿಯರ್ ವಿತ್ ಪಿರಿಯಾಡಿಕ್ ಟೇಬಲ್. ಸೊ ಹೌ ಮೆನಿ groups and periods are there in our periodic table? Yes, there are 18 groups and 7 periods in our periodic table. So ನಮ್ಮ ಒಂದು periodic table ಅಲ್ಲಿ 18 groups ಇದೆ. 18 groups ಅಂದ್ರೆ vertically 1 2 3 4 ಈ ತರ vertical ಆಗಿ ನಾವು ಕೌಂಟ್ ಮಾಡ್ತಾ ಹೋದ್ರೆ 18 groups ಇದೆ. Vertically we call it groups. Horizontally we call it periods. So totally how many periods are there? 7 periods are there. Right? ನಿಮಗೆಲ್ಲ ಗೊತ್ತಿರುತ್ತೆ. ಸೊ ನಾನು ಹೇಳಿದೆ ಸಾಕಷ್ಟು ಜನ ಸೈಂಟಿಸ್ಟ್ ದೇ ಟ್ರೈ ಟು ಅರೇಂಜ್ ದ ಎಲಿಮೆಂಟ್ಸ್. ರೈಟ್? ಯಾಕೆ ಅಂತಂದ್ರೆ ಈಗ ನೋಡ್ರಿ, ಬೈಫರ್ಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಇಟ್ಸ್ ಪ್ರಾಪರ್ಟೀಸ್. ಈಗ ಸಪೋಸ್ ಡ್ರೆಸ್, ನಿಮ್ಮ ಮನೆಯಲ್ಲಿ ಡ್ರೆಸ್ ಇದೆ, ಬುಕ್ಸ್ ಇದೆ, ಸೋಪ್ ಇದೆ, ಪೇಸ್ಟ್ ಇದೆ, ರೈಟ್? ಸೊ ಇದನ್ನೆಲ್ಲಾನು ನೀವು ಒಂದೊಂದು ಡೆಫಿನೆಟ್ ಪ್ಲೇಸ್ ಅಲ್ಲಿ ಅರೇಂಜ್ ಮಾಡಿದ್ದೀರಾ, ಹೌದಲ್ವಾ? ಈಗ ಸಪೋಸ್ ಕ್ಲಾತ್ಸ್, ಐರನ್ ಮಾಡಿರ್ತಕ್ಕಂಥ ಪ್ರಾಪರ್ ಇರ್ತಕ್ಕಂಥ ಕ್ಲಾತ್ಸ್ ಎಲ್ಲಿ ಇಡಬೇಕು? ಸೊ ಒಂದು ಬೀರೂನಲ್ಲಿ ಇಡಬೇಕಾಗುತ್ತೆ, ರೈಟ್? ಸೊ ಅಥವಾ ಈ ಸೋಪು, ಬ್ರಷ್, ಪೇಸ್ಟು ಅದೆಲ್ಲ ಎಲ್ಲಿ ಇರಬೇಕಾಗುತ್ತೆ? ಬಾತ್ರೂಮ್ ಅಲ್ಲಿ ಇರಬೇಕಾಗುತ್ತೆ, ರೈಟ್? ಸೊ ನೀವು ಊಟದ್ದು ವಿತ್ ರೆಸ್ಪೆಕ್ಟ್ ಟು ಫುಡ್ ಅದನ್ನೆಲ್ಲ ಕಿಚನ್ ಅಲ್ಲಿ ಇಡಬೇಕಾಗುತ್ತೆ, ಹೌದಲ್ವಾ? ನೀವು ಯಾರಾದ್ರೂ ಈ ಅಕ್ಕಿ, ಗೋಧಿ, ರಾಗಿ ಅದನ್ನೆಲ್ಲ ತಂದು ಬೆಡ್ರೂಮ್ ಅಲ್ಲಿ ಜೋಡಿಸ್ಕೊಳ್ತೀರಾ? ನೋ. ಸೊ ಅದಕ್ಕೆ ಅದರದ್ದೇ ಆದಂತ ಒಂದು ಪ್ಲೇಸ್ ಇರುತ್ತೆ, ಹೌದಲ್ವಾ? ದೇರ್ ಇಸ್ ಎ ಸಿಸ್ಟಮ್ಯಾಟಿಕ್ ವೇ ಟು ಅರೇಂಜ್ ದ ಎಲಿಮೆಂಟ್ಸ್. ಸೊ ಹಾಗೇನೆ ಇಲ್ಲಿ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡೋದಕ್ಕೆ ಬಹಳ ಜನ ಟ್ರೈ ಮಾಡಿದ್ರು. ಬಟ್ ನಮ್ಮ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಫಸ್ಟ್ ಸೈಂಟಿಸ್ಟ್ ಕನ್ಸಿಡರ್ ಮಾಡೋದು who tried and he is somewhat successful ಅಂತ ಕರೆಯೋದು ಡೊಬೆರ್ನಿಯರ್, right? Dauvergne is the first scientist who tried to arrange the elements. Of course he failed ಆದ್ರು, but to some extent he gave some good results. ನೋಡೋಣ ಅದೇನು ಅಂತ. Dauvergne law of triads. Dauvergne he classified the elements into group of 3. ನೋಡ್ರಿ, 3 elements into group ಅನ್ನ ಮಾಡಿದ್ರು and he called it triads. Tri ಅಂದ್ರೆ 3 triads. Example ಕೊಡ್ತೀನಿ ನಾನು. lithium, sodium, potassium, chlorine, bromine, iodine. Right? Next, calcium, strontium, barium. He arranged the elements into group of 3 elements in one group model, and he arranged according to their properties in the increasing order of their atomic mass. So ಹೇಗೆ ಅರೇಂಜ್ ಮಾಡಿದ್ರು? ಸುಮ್ಮನೆ ಯಾವುದೋ ಒಂದು ಕ್ಯಾಲ್ಸಿಯಂ ಗಳಿಗೆ ಸುಮ್ಮನೆ ಇಲ್ಲಿ ಸ್ಟ್ರಾಂಚಿಯಂ ಅಂತ ಇರಲಿಲ್ಲ. ಅವರು ಏನ್ ಮಾಡಿದ್ರು? he considered its properties. ಕ್ಯಾಲ್ಸಿಯಂ ಗೆ ಸಿಮಿಲರ್ ಆಗಿರೋದು ಸ್ಟ್ರಾಂಚಿಯಂ, ಸ್ಟ್ರಾಂಚಿಯಂ ಸಿಮಿಲರ್ ಆಗಿರೋದು ಬೇರಿಯಂ. He considered its properties, right? Properties na consider ಮಾಡಿ ಅರೇಂಜ್ ಮಾಡಿದ್ರು. ಯಾವ ರೀತಿ ಅರೇಂಜ್ ಮಾಡಿದ್ರು? In the increasing order of their atomic mass. ಕ್ಯಾಲ್ಸಿಯಂ ಕೆಳಗಡೆ ಬರಬಹುದು, ಬರೀಲಿಲ್ಲ. ಮೇಲ್ಗಡೆ ಕ್ಯಾಲ್ಸಿಯಂ, ಮೊದಲನೇ ಸ್ಟ್ರಾಂಚಿಯಂ, ಮೊದಲನೇ ಬೇರಿಯಂ ಅನ್ನೇ ಬರೋದು. ಯಾಕೆ? In the increasing order of their atomic mass. He considered atomic mass as well as properties to arrange the elements, right? And finally he found that the atomic mass, the average atomic mass of first and third element gives the mass of the middle, right? Average mass of first and third element gives the mass of the middle element. One example goes already. Atomic mass of lithium is 7. Atomic mass of potassium is 39, right? ಈಗ 39 plus 7 divided by 2, that is equal to 46 divided by 2, that is equal to 23. ನೋಡಿ, average ತಗೊಂಡ್ರೆ lithium ಮತ್ತೆ potassium ನ average mass ತಗೊಂಡ್ರೆ 23 ಬಂತು. 23 is the atomic mass of the middle element. ಇದು ನೋಡ್ರಿ ಎಕ್ಸಾಕ್ಟ್ಲಿ ಸೇಮ್ ಆಗಿರೋದಿಲ್ಲ. ಯೂಶುವಲಿ ಎಕ್ಸಾಕ್ಟ್ಲಿ ಸೇಮ್ ಅಂದ್ರೆ ಓಕೆ,
but it is always not exactly same. It is nearly same, but it is nearly same ಆಗಿರುತ್ತೆ ನೆನಪಿಟ್ಕೊಬೇಕಿದೆ. So average mass of the first as well as third element gives the mass of the middle element, and it is nearly same. I am telling you, not exactly same, nearly same. ಗೊತ್ತಾಯ್ತಾ? ಸೊ ಈಗ ಎರಡು ಗ್ರೂಪ್ ಇದೆ, ಇದನ್ನ ನೀವು ಅಟೋಮಿಕ್ ಮಾಸ್ ಅನ್ನು ತಗೊಂಡು ಟ್ರೈ ಮಾಡ್ರಿ, ಇಟ್ ವಿಲ್ ಗಿವ್ ಯು ನಿಯರ್ಲಿ ಸೇಮ್ ವ್ಯಾಲ್ಯೂ. ಗೊತ್ತಾಯ್ತಾ? ಓಕೆ. ಡೊಬೆನಿಯನ್ ಲಾ ಆಫ್ ಟ್ರಯಾಡ್ಸ್ ಫೇಲ್ಡ್ ಆಯ್ತು. ಯಾಕೆ ಅಂತಂದ್ರೆ ಇಟ್ ಈಸ್ ಅಪ್ಲಿಕೇಬಲ್ ಟು ಓನ್ಲಿ ದೀಸ್ 3 ಗ್ರೂಪ್ಸ್. ಇದು ಅಪ್ಲಿಕೇಬಲ್ ಆಗೋದು ಈಗ ನಾನೇನು ಬೋರ್ಡ್ ಮೇಲೆ ಎಕ್ಸಾಂಪಲ್ ಅಂತ ನಿಮಗೆ 3 ಎಲಿಮೆಂಟ್ಸ್ ಇನ್ 3 ಸೆಟ್ ಬರ್ತೀನಿ, ಇಷ್ಟಕ್ಕೆ ಅಪ್ಲೈ ಆಗುತ್ತೆ. ಬಟ್ ಡ್ಯೂರಿಂಗ್ ಡೊಬೆನಿಯರ್ಸ್ 33 ಎಲಿಮೆಂಟ್ಸ್ ಬಂದವು. 33 ಎಲಿಮೆಂಟ್ಸ್ ಅಲ್ಲಿ ಅವರು ಅರೇಂಜ್ ಮಾಡಿರೋದು ಎಷ್ಟು? ಓನ್ಲಿ 9 ಎಲಿಮೆಂಟ್ಸ್ ಅಷ್ಟೇ ಅರೇಂಜ್ ಮಾಡಿದ್ರು. Which means this law is not applicable for all the elements. It is applicable only to these 3 sets. Right? ಈ 3 ಸೆಟ್ಟಿಗೆ ಮಾತ್ರ ಏನಾಗುತ್ತೆ ಈ ಲಾ ಅಪ್ಲೈ ಆಗುತ್ತೆ, ಬಟ್ ಎಲ್ಲ ಎಲಿಮೆಂಟ್ಸ್ ಈ ಲಾ ಅಪ್ಲೈ ಆಗೋದಿಲ್ಲ. That's why Dobenian law of triads fail. ಗೊತ್ತಾಯ್ತಾ? Next. Okay. Next. Listen. When Dobenian law of triads failed, then next scientist Newlands, he tried to arrange the elements in the increasing order of their atomic mass. ನೋಡ್ರಿ, ಡೊಬೆನಿಯನ್ ಕೂಡ ಇನ್ಕ್ರೀಸಿಂಗ್ ಅಟೋಮಿಕ್ ಮಾಸ್ ನಲ್ಲೇನೆ ಅರೇಂಜ್ ಮಾಡಿದ್ರು. ಈ ಒಂದು ಪಾಯಿಂಟ್ ಅನ್ನ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಬೇಕು ನೀವು ಇಲ್ಲಿ. ನ್ಯೂಲ್ಯಾಂಡ್ಸ್ ಆಲ್ಸೋ tried to arrange the elements in the increasing order of their atomic mass. ಇಬ್ರು ಕೂಡ ನಾವು ಅಟೋಮಿಕ್ ಮಾಸ್ ಅನ್ನ ಕನ್ಸಿಡರ್ ಮಾಡೋದು. ಬಟ್ Dobenian arranged the elements in vertical form, right? 3 elements in a vertical form ಅಲ್ಲಿ calcium, strontium, barium, lithium, sodium, potassium ಈ ತರ ವರ್ಟಿಕಲ್ ಆಗಿ ಅರೇಂಜ್ ಮಾಡೋದು. ಬಟ್ Newlands, he tried to arrange the elements in the increasing order of their atomic mass horizontally. This is very very important. So horizontal ಆಗಿ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನ್ಯೂಲ್ಯಾಂಡ್ಸ್. ನೋಡೋಣ ಹೇಗೆ ಅರೇಂಜ್ ಮಾಡಿದ್ರು. ನೋಡಿ, ಫಸ್ಟ್ ಲಿಥಿಯಂ, ಈ ಸೆಂಟೆನ್ಸ್ ಆಮೇಲೆ ಬರ್ತದೆ. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಸರ್ ನಿಮಗೆ ಹೈಡ್ರೋಜನ್ ಬರ್ತಿಲ್ಲ ಸರ್, ಹೀಲಿಯಂ ಬರ್ತಿಲ್ಲ ಸರ್. ಹೈಡ್ರೋಜನ್ ಯಾಕೆ ಬರ್ತಿಲ್ಲ ಅಂದ್ರೆ ಹೈಡ್ರೋಜನ್ ಪ್ಲೇಸ್ ವಾಸ್ ನಾಟ್ ಎಟ್ ಡಿಸ್ಕವರ್ಡ್ ಪ್ರಾಪರ್ಲಿ. ಹೈಡ್ರೋಜನ್ ಪ್ರಾಪರ್ಟೀಸ್ ಇನ್ನ ಕೂಡ ನಮ್ಮ ಹತ್ರ ನಮಗೆ ಗೊತ್ತಿರಲಿಲ್ಲ ಇನ್ನ. ಫಸ್ಟ್ ಪಾಯಿಂಟ್. ಇನ್ನೊಂದು, ಹೈಡ್ರೋಜನ್ ಪ್ಲೇಸ್ ಕೂಡ ಇನ್ನ ಪ್ರಾಪರ್ ಆಗಿ ಡಿಸ್ಕವರ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಹೈಡ್ರೋಜನ್ ಬರ್ತಿಲ್ಲ. ನೋಬೆಲ್ ಗ್ಯಾಸಸ್ ಕೂಡ ನಾನು ಬರೆಯೋದಿಲ್ಲ, ಹೀಲಿಯಂ, ನಿಯಾನ್, ಆರ್ಗಾನ್, ಪೆಪ್ಟಾನ್, ಜೆನಾನ್. ಯಾಕಂದ್ರೆ ನೋಬೆಲ್ ಗ್ಯಾಸಸ್ ಇನ್ನೂ ಡಿಸ್ಕವರ್ ಆಗಿರಲಿಲ್ಲ ಈಗಿನ ಕಾಲದಲ್ಲಿ. ನ್ಯೂಲ್ಯಾಂಡ್ಸ್ ಕಾಲದಲ್ಲಿ ನೋಬೆಲ್ ಗ್ಯಾಸಸ್ ಗೊತ್ತಿರಲಿಲ್ಲ ಇನ್ನ. ಸೊ ಹಾಗಾಗಿ ನಾನಿಲ್ಲಿ ನೋಬೆಲ್ ಗ್ಯಾಸಸ್ ಬರ್ದಿಲ್ಲ, ಹೈಡ್ರೋಜನ್ ಕೂಡ ಬರೆಯೋದಿಲ್ಲ ನಾನು. ಸೊ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಫ್ಲೋರಿನ್ ಆದ್ಮೇಲೆ ನಿಯಾನ್ ಬರೆಯೋದಿಲ್ಲ ನಾನು, ಡೈರೆಕ್ಟ್ ಆಗಿ ಮತ್ತೆ ಸೋಡಿಯಂ ಬರೀತೀನಿ. ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್. ಆಮೇಲೆ ಆರ್ಗಾನ್ ಇದೆ, ಆರ್ಗಾನ್ ನೋಬೆಲ್ ಗ್ಯಾಸ್ ನಾನು ಬರೆಯೋದಿಲ್ಲ. ನಾನು ಮತ್ತೆ ಏನು ಮಾಡ್ತೀನಿ, ಪೊಟ್ಯಾಷಿಯಂ ಇಲ್ಲಿ ಮಾಡ್ಬಿಡ್ತೀನಿ. ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. He arranged, Newlands arranged the elements in the increasing order of their atomic mass. Horizontal ಆಗಿ ಅರೇಂಜ್ ಮಾಡಿದ್ರು. And he found that the property of eighth element is similar to property of first element. Right? He found that the property of eighth element is similar to property of first element. ಅಂದ್ರೆ ನೋಡ್ರಿ, 1 2 3 4 5 6 7 ಎಲಿಮೆಂಟ್ಸ್ ಅರೇಂಜ್ ಮಾಡಿದ್ರ 7 ಎಲಿಮೆಂಟ್ಸ್ ಆದ್ಮೇಲೆ 8th ಎಲಿಮೆಂಟ್ ಇದೆಯಲ್ಲ ಅದು ಫಸ್ಟ್ ಎಲಿಮೆಂಟ್ ಕೆಳಗಡೆ ಬರುತ್ತೆ. ಯಾಕೆಂದ್ರೆ ಲಿಥಿಯಂ ಮತ್ತೆ ಸೋಡಿಯಂ ನ ಪ್ರಾಪರ್ಟಿ ಸಿಮಿಲರ್ ಇದೆ. ಮತ್ತೆ ಅರೇಂಜ್ ಮಾಡೋದು, ಇದು ಫಸ್ಟ್ ಎಲಿಮೆಂಟ್
The property of first element is similar to property of eighth element. First element in the property ಏನಿರುತ್ತೆ ಅದು eighth element ಆಗಿರುತ್ತೆ. Just like musical notes. ಈ ಮ್ಯೂಸಿಕಲ್ ನೋಟ್ಸ್ ಅಂದ್ರೆ ನೀವು ಯಾರಾದ್ರೂ ಸಂಗೀತ ಕಲಿತಾ ಇದ್ರೆ ಗೊತ್ತಿರುತ್ತೆ. ಸ ರಿ ಗ ಮ ಪ ದ ನಿ ಸ. ನೋಡ್ರಿ, ಫಸ್ಟಿಗೆ ಬರೋದು ಸ. ನಾವು ಸಪ್ತ ಸ್ವರಗಳು ಅಂತ ಕರಿತೀವಿ. ಸಪ್ತ ಸ್ವರಗಳು ಅಂದ್ರೆ ಇರೋದೇ 7 ಸ್ವರಗಳು. ದಟ್ ಈಸ್ ಸ ರಿ ಗ ಮ ಪ ದ ನಿ. ಬಟ್ ಲಾಸ್ಟಿಗೆ ಸಾ ಬರುತ್ತಲ್ಲ, ಅದು ಯಾವ್ದಾಗಿರುತ್ತೆ? ಮೊದಲನೇ ಸ್ವರ ಆಗಿರುತ್ತೆ, ಹೌದಲ್ವಾ? ಸ ರಿ ಗ ಮ ಪ ದ ನಿ ಸ. ಫಸ್ಟಿಗೂ ಸ, ಲಾಸ್ಟ್ 8ಗೂ ಸ. ಲಾಸ್ಟ್ ಸ್ವರನು ನಾವು ಹೇಳೋದು ಸರಿಗಮ ಪದ ನಿ ಸ. ರೈಟ್? ಫಸ್ಟ್ ನಾವೇನ್ ಸ ಹೇಳ್ತೀವಿ ಅದನ್ನೇ ಲಾಸ್ಟ್ ಹೇಳ್ತೀವಿ. ವಿಚ್ ಮೀನ್ಸ್ ದ ಪ್ರಾಪರ್ಟಿ ಆಫ್ 8th ಎಲಿಮೆಂಟ್ ಇಸ್ ಸಿಮಿಲರ್ ಟು ಪ್ರಾಪರ್ಟಿ ಆಫ್ ಫಸ್ಟ್ ಎಲಿಮೆಂಟ್. ಇದನ್ನ ನ್ಯೂಲ್ಯಾಂಡ್ಸ್ ನವರು ಫೈಂಡ್ ಔಟ್ ಮಾಡ್ತಾರೆ. ಬಟ್ ನ್ಯೂಲ್ಯಾಂಡ್ಸ್ ಲಾ ಆಲ್ಸೋ ಫೇಲ್ಡ್. ನ್ಯೂಲ್ಯಾಂಡ್ಸ್ ಲಾ ಕೂಡ ಫೇಲ್ಡ್ ಆಯಿತು. ಸೊ ವಾಟ್ ಆರ್ ದ ಡ್ರಾಬ್ಯಾಕ್ಸ್? ರೈಟ್? ವಾಟ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್? ನೋಡೋಣ. ಓಕೆ, ಡ್ರಾಬ್ಯಾಕ್ಸ್ ಅಂತ ಬಂದ್ರೆ ಫಸ್ಟ್ ಡ್ರಾಬ್ಯಾಕ್ ಈಸ್ ಇಟ್ ವಾಸ್ ಫೇಲ್ಡ್ ಇನ್ ಕೇಸ್ ಆಫ್ ಹೆವಿಯರ್ ಎಲಿಮೆಂಟ್ಸ್. ಈ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಏನಿದೆ, ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಅಪ್ ಟು ಕ್ಯಾಲ್ಸಿಯಂ. ರೈಟ್? ಕ್ಯಾಲ್ಸಿಯಂ ವರೆಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಕ್ಯಾಲ್ಸಿಯಂ ಆದ್ಮೇಲೆ ಇದು ಅಪ್ಲೈ ಆಗೋದಿಲ್ಲ. ಯಾಕೆ ಅಂದ್ರೆ ಕ್ಯಾಲ್ಸಿಯಂ ಆದ್ಮೇಲೆ ನೋಡಿ, ನೀವು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನೋಡಿದ್ರೆ ಸ್ಕ್ಯಾಂಡಿಯಂ ಅಂತ, ವಿಚ್ ಇಸ್ ಡಿ ಬ್ಲಾಕ್ ಎಲಿಮೆಂಟ್. ಆ ಡಿ ಬ್ಲಾಕ್ ಎಲಿಮೆಂಟ್ ಅನ್ನ ಇಲ್ಲಿ ಅರೇಂಜ್ ಮಾಡಿದ್ರೆ ಅದು ಫೇಲ್ ಆಗುತ್ತೆ, ಹೌದಲ್ವಾ? ಬಟ್ ಈ ನ್ಯೂಲ್ಯಾಂಡ್ಸ್ ಏನ್ ಮಾಡ್ತಾರೆ, ಅರೇಂಜ್ ಮಾಡ್ತಾರೆ, ಬಟ್ ಅದು ರಾಂಗ್ ಅರೇಂಜ್ಮೆಂಟ್ ಆಗಿದೆ. ನೀವು ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ನೋಡಬಹುದು. ರೈಟ್? ಸೊ ಹಿ ಅರೇಂಜ್ಡ್ ಎಲಿಮೆಂಟ್ಸ್, ಹೆವಿಯರ್ ಎಲಿಮೆಂಟ್ಸ್ ಇನ್ ಹಿಸ್ ಟೇಬಲ್, ಬಟ್ ದ ಪೊಸಿಷನ್ಸ್ ಆಫ್ ದೋಸ್ ಹೆವಿಯರ್ ಎಲಿಮೆಂಟ್ಸ್ ವರ್ ರಾಂಗ್. ಸ್ಪೆಷಲಿ ಒಂದು ಪೊಸಿಷನ್ ಹೇಳ್ತೀನಿ ಎಕ್ಸಾಂಪಲ್ಗೆ, ಮ್ಯಾಂಗನೀಸ್. ಇಟ್ ಈಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ನೈಟ್ರೋಜನ್ ಆಸ್ ವೆಲ್ ಆಸ್ ಫಾಸ್ಫರಸ್. ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಮಧ್ಯದಲ್ಲಿ ಮ್ಯಾಂಗನೀಸ್ ಇಡ್ತಾರೆ. ಅದು ಒಂದು ರಾಂಗ್ ಪ್ರೆಡಿಕ್ಷನ್ ಆಗಿರುತ್ತೆ. ರೈಟ್? ಸೊ ನೆಕ್ಸ್ಟ್ ಸೆಕೆಂಡ್ ಡ್ರಾಬ್ಯಾಕ್ ಈಸ್ ನೋ ಸ್ಪೇಸ್ ಲೆಫ್ಟ್ ಫಾರ್ ಅನ್ನೋನ್ ಎಲಿಮೆಂಟ್ಸ್. ನೋಡಿ, ಇಲ್ಲಿ ಡ್ಯೂರಿಂಗ್ ನ್ಯೂಲ್ಯಾಂಡ್ಸ್ ಪೀರಿಯಡ್ ಓನ್ಲಿ again 33 ಎಲಿಮೆಂಟ್ಸ್ ಬಂದು ಈಗ 33 ಅಷ್ಟೇ ಎಲಿಮೆಂಟ್ಸ್ ಗೊತ್ತಿರುತ್ತೆ, ಜಾಸ್ತಿ ಎಲಿಮೆಂಟ್ಸ್ ಗೊತ್ತಿರುತ್ತೆ. ರೈಟ್? ಅದರಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಅನ್ಡಿಸ್ಕವರ್ ಆಗಿರುತ್ತೆ. ಅನ್ಡಿಸ್ಕವರ್ ಆಗದಿರತಕ್ಕಂಥ ಎಲಿಮೆಂಟ್ಸ್ಗೆ ಖಾಲಿ ಜಾಗ ಗೊತ್ತಿಲ್ಲ. ಹಿ ಡಿಡ್ ನಾಟ್ ಲೆಫ್ಟ್ ದ ಸ್ಪೇಸ್ ಫಾರ್ ಅನ್ನೋನ್ ಎಲಿಮೆಂಟ್ಸ್. ಇಲ್ಲಿ ಯಾವುದೊಂದು ಎಲಿಮೆಂಟ್ ಬರಬಹುದು ಆ ಥರ ಒಂದು ಕಾನ್ಸೆಪ್ಟ್ ಅವ್ರಿಗೆ, ಇಮ್ಯಾಜಿನೇಷನ್ ಕಾನ್ಸೆಪ್ಟ್ ಇರಲಿಲ್ಲ. ಯಾವ್ದಾವ್ದು ಎಲಿಮೆಂಟ್ಸ್ ಇತ್ತು ಅವನ್ನೆಲ್ಲಾನು ಏನ್ ಮಾಡ್ಕೊಂಡು ಒಂದು ಪ್ರಾಪರ್ ವೇನಲ್ಲಿ ಅರೇಂಜ್ ಮಾಡ್ತಾ ಹೋಗ್ಬಿಟ್ರು. ಬಟ್ ಅದು ಅವರಿಗೆ ಪ್ರಾಪರ್ ವೇ. ನಮಗೆ ಏನಾಯ್ತು, ಹೊಸ ಎಲಿಮೆಂಟ್ಸ್ ಡಿಸ್ಕವರ್ ಆದಾಗ ಅದು ಡ್ರಾಬ್ಯಾಕ್ಸ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ ನೋ ಸ್ಪೇಸ್, ಜಾಗ, ಖಾಲಿ ಜಾಗ ಬಿಟ್ಟಿಲ್ಲ. ಅವರು ಬಿಡ್ಬೇಕಿತ್ತು. ಅನ್ನೋನ್ ಎಲಿಮೆಂಟ್ಸ್ ಇಲ್ಲಿ ಬರುತ್ತೆ ಅಂತೇಳಿ ಅವ್ರು ಇಮ್ಯಾಜಿನ್ ಮಾಡಿಕೊಂಡು ಎಲ್ಲಿ ಬರ್ಬೋದು. ಸೊ ಇದೊಂದು ಲಾಜಿಕಲ್ ಥಿಂಕಿಂಗ್ ಮಾಡಿಕೊಂಡು ಅವರು ಬಿಡಬೇಕಿತ್ತು. ಬಟ್ ಯಾವುದೇ ಒಂದು ಖಾಲಿ ಜಾಗವನ್ನು ಅವರು ಬಿಡಲಿಲ್ಲ. ನೆಕ್ಸ್ಟ್ ಥರ್ಡ್ ಡ್ರಾಬ್ಯಾಕ್, ಮೆನಿ ಎಲಿಮೆಂಟ್ಸ್ ವರ್ ಪ್ರೊವೈಡೆಡ್ ರಾಂಗ್ ಪೊಸಿಷನ್. ಎಸ್, ಮೆನಿ ಎಲಿಮೆಂಟ್ಸ್ ಸಚ್ ಆಸ್ ನಾನು ಕೊಟ್ಟೆ ಎಕ್ಸಾಂಪಲ್ ಮ್ಯಾಂಗನೀಸ್, ರಾಂಗ್ ಪೊಸಿಷನ್ ಕೊಟ್ಟರು. ಸರ್, ರಾಂಗ್ ಪೊಸಿಷನ್ ಯಾಕೆ ಬಂತು? ನೋಡ್ರಿ, ಆಗಿನ ಕಾಲದಲ್ಲಿ ಇನ್ನೂ ಕೂಡ ಅಟೋಮಿಕ್ ಮಾಸ್ ಪ್ರಾಪರ್ ಆಗಿ ಗೊತ್ತಿರಲಿಲ್ಲ ನಮಗೆ. ಎಲಿಮೆಂಟ್ಸಿನ ಪ್ರಾಪರ್ಟೀಸ್ ಪ್ರಾಪರ್ ಆಗಿ ಗೊತ್ತಿರಲಿಲ್ಲ. ಗೊತ್ತಿದ್ರು ಕೂಡ ಪರ್ಫೆಕ್ಷನ್ ಇರಲಿಲ್ಲ. ಸೊ ಇನ್ನೂ ಕೂಡ ಡಿಸ್ಕವರ್ ಆಗ್ತಾ ಇತ್ತು. ಇನ್ನೂ ಕೂಡ ಬಹಳಷ್ಟು ಡಿಸ್ಕವರ್ ಆಗ್ಬೇಕಿತ್ತು. ಸೊ ಆಗಿನ ಕಾಲದಲ್ಲಿ ಇವ್ರು ಮಾಡಿರೋದೇ ಹೆಚ್ಚು, ಅಷ್ಟು ಮಾಡಿರೋದೇ ಹೆಚ್ಚು. ಟೆಕ್ನಾಲಜಿ ಇರಲಿಲ್ಲ. ಗೊತ್ತಾಯ್ತಾ? ಸೊ ದಟ್ಸ್ ವೈ ಮೆನಿ ಎಲಿಮೆಂಟ್ಸ್ ಪೊಸಿಷನ್ ವರ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ, ಅಥವಾ ಈ ಕೆಪ್ಟ್ ಇನ್ ರಾಂಗ್ ಪೊಸಿಷನ್. ಲಾಸ್ಟ್ ಪಾಯಿಂಟ್, ದಿಸ್ ಲಾ ಇಸ್ ಟ್ರೂ ಓನ್ಲಿ ಅಪ್ ಟು ಕ್ಯಾಲ್ಸಿಯಂ. ಸೊ ಈಗ ನ್ಯೂಲ್ಯಾಂಡ್ಸ್ ಲಾ ಏನಿದೆ ಅದು ಕ್ಯಾಲ್ಸಿಯಂ ವರೆಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಕ್ಯಾಲ್ಸಿಯಂ ಆದ್ಮೇಲೆ ಅದು ಅಪ್ಲೈ ಆಗೋದಿಲ್ಲ. ಹೆವಿಯರ್ ಎಲಿಮೆಂಟ್ಸ್ ಗೆ ಅದು ಅಪ್ಲೈ ಆಗೋದಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ನೆಕ್ಸ್ಟ್, ಓಕೆ,
after Newland's law, let us discuss about Lothar Mayer's curve. So Lothar Mayer's curve was given by two scientists. One is Lothar Mayer, another one is Mendeleev. Lothar Mayer considered the physical properties of the elements, whereas Mendeleev he considered the chemical properties of the elements. ನೋಡ್ರಿ, ಲೋಥಾರ್ ಮೇಯರ್ ಮತ್ತೆ ಮೆಂಡಲೀವ್ ಇವರು ಕಂಬೈನ್ ಆಗಿ ಈ ಒಂದು ಗ್ರಾಫ್ ಅನ್ನ ಅವರು ಫೈಂಡ್ ಔಟ್ ಮಾಡ್ತಾರೆ. ಸರ್, ಈ ಗ್ರಾಫ್ ಅನ್ನ ನೆನ್ಪಿಟ್ಕೊಳ್ಬೇಕಾ? ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬೇಕಾ ಇದು? ನೋ. ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾನ್ಸೆಪ್ಟಿಗೆ ಬೇಕು, ನಾನು ಬರ್ಕೊಂಡಿದ್ದೀನಿ ಅಷ್ಟೇ. ಬಟ್ ನೀವು ನೋಡ್ರಿ, ಅಬ್ಸರ್ವ್ ಮಾಡ್ರಿ ಅಷ್ಟೇ. ಬಟ್ ನೋ ನೀಡ್ ಟು ರಿಮೆಂಬರ್ ದಿಸ್ ಕರ್ವ್. ಯು ಜಸ್ಟ್ ರಿಮೆಂಬರ್ ದ ಅಬ್ಸರ್ವೇಷನ್ಸ್ ಆಫ್ ದಿಸ್ ಕರ್ವ್, ರೈಟ್? ಲೋಥಾರ್ ಮೇಯರ್ ಏನ್ ಮಾಡಿದ್ರು? ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ಕನ್ಸಿಡರ್ ಮಾಡಿದ್ರು. ಮೆಂಡಲೀವ್ಸ್ ಏನ್ ಮಾಡಿದ್ರು? ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ಕನ್ಸಿಡರ್ ಮಾಡಿದ್ರು, ರೈಟ್? ಸೊ ಫಿಸಿಕಲ್ ಆಸ್ ವೆಲ್ ಆಸ್ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ, ಸೊ ನಿಮಗೆ ಗೊತ್ತಿರಬಹುದು. ಸೊ ಏನಪ್ಪಾ, ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ಅದನ್ನ ನಾನು ಫಾರ್ಮುಲಾ ಬರೀತೀನಿ ನೋಡಿ. ಸೊ ಅಟೋಮಿಕ್ ಇಲ್ಲಿ ಬರೀತೀನಿ. ಅಟೋಮಿಕ್ ವಾಲ್ಯೂಮ್ ಇಸ್ ಈಕ್ವಲ್ ಟು density, right? Sorry, mass by density. ಇಲ್ಲಿ ಮಾಸ್ ಅಂದ್ರೆ ಅಟೋಮಿಕ್ ಮಾಸ್. ಮಾಸ್ ಅಂದ್ರೆ ಯಾವಾಗಲಿ ಅಟೋಮಿಕ್ ಮಾಸ್. ಓಕೆ, ಆನ್ ದ ಬೇಸಿಸ್ ಆಫ್ ದಿಸ್ ಫಾರ್ಮುಲಾ ದೇ ಪ್ಲಾಟೆಡ್ ಎ ಗ್ರಾಫ್. ನೋಡಿ, ಇಲ್ಲಿ ಅಟೋಮಿಕ್ ವಾಲ್ಯೂಮ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ, ಜೊತೆಗೆ ಅಟೋಮಿಕ್ ಮಾಸ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಮಾಡ್ಬಿಟ್ಟು ಏನ್ ಮಾಡಿದ್ರು, ಇವರು ಎಲಿಮೆಂಟ್ಸ್ ನ ಅರೇಂಜ್ ಮಾಡ್ತಾ ಹೋದ್ರು ಒಂದು ಗ್ರಾಫ್ ಅಲ್ಲಿ. ಅಟೋಮಿಕ್ ವಾಲ್ಯೂಮ್ ಅಗೇನ್ಸ್ಟ್ ಅಟೋಮಿಕ್ ಮಾಸ್. ದೆನ್ ದೇ ಫೌಂಡ್ ಎ ಪ್ಯಾಟರ್ನ್. ಇವರಿಗೆ ಒಂದು ಪ್ಯಾಟರ್ನ್ ಸಿಕ್ತು. ಏನಪ್ಪಾ ಅದು ಪ್ಯಾಟರ್ನ್? ಈಗ ನಿಮಗೆ ಇಲ್ಲಿ ಎಲಿಮೆಂಟ್ಸ್ ಕಾಣಿಸ್ತಾ ಇದೆ, ಇದು ಒಂದು ಪ್ಯಾಟರ್ನ್, ರೈಟ್? ಸೊ ಅಬ್ಸರ್ವೇಷನ್ಸ್ ಬರ್ತೀನಿ, ಅವಾಗ ನಿಮಗೆ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಆಲ್ಕಲಿ ಮೆಟಲ್ಸ್ ಆಕ್ಯುಪೈಸ್ ದ ಮ್ಯಾಕ್ಸಿಮಮ್ ಆಫ್ ದ ಕರ್ವ್ಸ್. ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೋಡಿಯಂ, ಪೊಟ್ಯಾಷಿಯಂ, ರುಬೀಡಿಯಂ. ನೋಡಿ, ಆಲ್ಕಲಿ ಮೆಟಲ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಕರ್ವ್ಸ್ ಏನ್ ಸಿಗ್ತಾ ಇದೆ ನಮಗೆ, ಆ ಮ್ಯಾಕ್ಸಿಮಮ್ ಕರ್ವ್ಸ್ ಏನಿದೆ, ಆ ಎಲ್ಲಾ ಮ್ಯಾಕ್ಸಿಮಮ್ ಕರ್ವ್ಸ್ ಅಲ್ಲೂ ಏನಿದೆ, ಆಲ್ಕಲಿ ಮೆಟಲ್ಸ್ ಇದೆ. ಇದು ಫಸ್ಟ್ ಅಬ್ಸರ್ವೇಷನ್, ರೈಟ್? Alkali metals occupies the maximum of the curves, which means alkali metals have maximum atomic volume. ಅದರ ವಾಲ್ಯೂಮ್ ಅಂದ್ರೆ ಸೈಜ್ ಏನಿದೆ ಜಾಸ್ತಿ ಇದೆ ಆಲ್ಕಲಿ ಮೆಟಲ್ಸ್. ಇದು ಕನ್ಕ್ಲೂಷನ್ ಕೊಟ್ಟು. ನೆಕ್ಸ್ಟ್ ಸೆಕೆಂಡ್ ಅಬ್ಸರ್ವೇಷನ್, ಆಲ್ಕಲೈನ್ ಅರ್ತ್ ಮೆಟಲ್ಸ್ occupies the midst of the descending curve. ಅಂದ್ರೆ ಡಿಸೆಂಡಿಂಗ್ ಕರ್ವ್ ಅಂತಂದ್ರೆ ಡಿಸೆಂಡಿಂಗ್ ಕೆಳಗೆ ಹೋಗ್ತಾ ಇದೆ. ಮಿಡ್ಸ್, ಆ ಡಿಸೆಂಡ್ ಅಲ್ಲಿ ಮಿಡ್ಸ್ ಅಲ್ಲಿ ಏನಿದೆ ನಮಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂದ್ರೆ ಮೆಗ್ನೀಷಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು. ನೋಡಿ, ಕ್ಯಾಲ್ಸಿಯಂ ಏನಿದೆ, ರೈಟ್? ಅಥವಾ ಸ್ಟ್ರಾನ್ಶಿಯಂ ಆಗಿರ್ಬೋದು. ಸೊ ಆಲ್ ದೀಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಫೌಂಡ್ ಇನ್ ದ ಡಿಸೆಂಡಿಂಗ್ ಕರ್ವ್ಸ್. ಎಲ್ಲೆಲ್ಲಿ ಕರ್ವ್ಸ್ ಕೆಳಗಡೆ ಬರ್ತಾ ಇದೆಯೋ ಆ ಡಿಸೆಂಡಿಂಗ್ ಕರ್ವ್ಸ್ ಅಲ್ಲಿ ನಮಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ನಮಗೆ ಸಿಕ್ತು. ಥರ್ಡ್ ಅಬ್ಸರ್ವೇಷನ್, ಟ್ರಾನ್ಸಿಷನ್ ಮೆಟಲ್ಸ್ ಆಕ್ಯುಪೈಸ್ ದ ಮಿನಿಮಮ್ ಆಫ್ ದ ಕರ್ವ್. ಸೊ ಟ್ರಾನ್ಸಿಷನ್ ಮೆಟಲ್ಸ್, ಇಲ್ಲಿ ಟ್ರಾನ್ಸಿಷನ್ ಮೆಟಲ್ಸ್ ನಾನು ಬರ್ದಿಲ್ಲ. ಸೊ ಯೂಶುವಲಿ ಈ ಪಾರ್ಟ್ ಅಲ್ಲಿ ಟ್ರಾನ್ಸಿಷನ್ ಮೆಟಲ್ಸ್ ಸಿಗುತ್ತೆ. ಮಿನಿಮಮ್ ಅಂದ್ರೆ ವೆರಿ ಲೋಯೆಸ್ಟ್ ಕರ್ವ್, ಅಂದ್ರೆ ವಾಲ್ಯೂಮ್ ಅಲ್ಲಿ ತುಂಬಾನೇ ಕಡಿಮೆ ಇರ್ತಕ್ಕಂಥ ಮೆಟಲ್ಸ್ ನಮಗೆ ಎಲ್ಲಿ ಸಿಗುತ್ತೆ? ಮಿನಿಮಮ್ ಆಫ್ ದ ಕರ್ವ್ ಅಲ್ಲಿ ಸಿಗುತ್ತೆ ನಮಗೆ, ಗೊತ್ತಾಯ್ತಾ? ಲಾಸ್ಟ್ ಅಬ್ಸರ್ವೇಷನ್, ಹ್ಯಾಲೋಜನ್ಸ್ ಆಕ್ಯುಪೈ ಅಸೆಂಡಿಂಗ್ ಕರ್ವ್ಸ್. ಅಸೆಂಡಿಂಗ್ ಅಂದ್ರೆ ಹಿಂಗೆ ಮೇಲ್ಗಡೆ ಹೋಗ್ತಾ ಇರ್ತಕ್ಕಂಥ ಕರ್ವ್ಸ್. ಇಲ್ಲಿ ಮೇಲ್ಗಡೆ ಹೋಗ್ತಾ ಇದೆ, ಫ್ಲೋರಿನ್ ಸಿಕ್ಕಿದೆ. ಇಲ್ಲಿ ಮೇಲ್ಗಡೆ ಹೋಗ್ತಾ ಇದೆ, ಫ್ಲೋರಿನ್ ಸಿಕ್ಕಿದೆ. ಅಸೆಂಡಿಂಗ್ ಪೊಸಿಷನ್ ಫ್ರಮ್ ಲೋಯೆಸ್ಟ್ ಟು ಹೈಯೆಸ್ಟ್, ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಿರ್ತಕ್ಕಂಥ ಕರ್ವ್ಸ್ ಅಲ್ಲಿ ನಮಗೆ ಹ್ಯಾಲೋಜನ್ ಸಿಗುತ್ತೆ. ಬಟ್ ರಿಮೆಂಬರ್, ಈ ತರ ಫೈಂಡ್ ಔಟ್ ಮಾಡಿ ಅವರು ಪ್ರಾಪರ್ಟೀಸ್ ಅನ್ನು ಫೈಂಡ್ ಔಟ್ ಮಾಡ್ಕೊಂಡ್ರು. ಯಾವ್ಯಾವ ಒಂದು
ಒಂದು ಎಲಿಮೆಂಟ್ಸ್ ಸಿಮಿಲರ್ ಪ್ರಾಪರ್ಟೀಸ್ ಅನ್ನ ತೋರಿಸ್ತಾ ಇದೆ, ಯಾವುದೇ ಸಿಮಿಲರ್ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ರು. ಬಟ್ ಎಲ್ಲಾ ಎಲಿಮೆಂಟ್ಸಿಗೂ ಇದೇ ಒಂದು ಮೆಥಡ್ ಅಲ್ಲಿ ಅವರಿಗೆ ಫೈಂಡ್ ಔಟ್ ಮಾಡೋದು ಕಷ್ಟ ಆಯ್ತು. ಈಗ ಯಾಕಂದ್ರೆ ಕೆಲವೊಂದು ಡ್ರಾಬ್ಯಾಕ್ಸ್ ಅಂತ ತಗೊಂಡ್ರೆ ಲಿಥಿಯಂ ಇಟ್ ಈಸ್ ಆಕ್ಯುಪೈಯಿಂಗ್ ದ ಡಿಸೆಂಡಿಂಗ್ ಪೊಸಿಷನ್. ಬಟ್ ನಾನು ಈ ಮೂರು ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ ಅಲ್ಲಿ ಹೇಳಿದೆ ಆಲ್ಕಲಿ ಮೆಟಲ್ಸ್ ಆಕ್ಯುಪೈಸ್ ದ ಮ್ಯಾಕ್ಸಿಮಮ್. ಈ ತರ ಯಾವುದೋ ಒಂದು ಎಲಿಮೆಂಟ್ ಇಂದ ತಪ್ಪಾಗ್ತದೆ, ರೈಟ್? ಸೊ ಈ ತರ ಕೆಲವೊಂದು ಮಿಸ್ಟೇಕ್ಸ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ದಿಸ್ ಮೆಥಡ್ ಈಸ್ ಆಲ್ಸೋ ಫೇಲ್ಡ್, ರೈಟ್? ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ದ ಎಲಿಮೆಂಟ್ಸ್, ಬಟ್ it is not possible to arrange all the elements in this curve, right? ಎಲ್ಲ ಎಲಿಮೆಂಟ್ಸ್ ಇನ್ನ ಒಂದು ಪ್ರಾಪರ್ ವೇ ನಲ್ಲಿ ಈ ಒಂದು ಮೆಥಡ್ ಅಲ್ಲಿ ನಾವು ಅರೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಲೋಥಾರ್ ಮೇಯರ್ಸ್ ಅಂಡ್ ಮೆಂಡೆಲಿಯಸ್ they tried to arrange the elements in the curve by considering both physical as well as chemical properties, and observations are here as follows. So alkali metals maximum occupy ಮಾಡುತ್ತೆ, alkaline earth metals ಏನಿದೆ midst of the descending position, and the transition metals minimum of the halogens occupy the ascending positions of the curve. So this is all about Lothar Mayer's curve.